ರಾಜ್ಯದ ಹಲವೆಡೆ ಉತ್ತಮ ಮಳೆಯಾಗೋ ಮುನ್ಸೂಚನೆಗಳು ಸಿಗ್ತಾ ಇದೆ. ಬಟ್ ರಾಜ್ಯದ ರೈತರು ನಾನಾ ಕಷ್ಟವನ್ನು ಅನುಭವಿಸ್ತಾ ಇರೋದು ಮುಂದುವರಿತಾ ಇದೆ. ಬಿಕಾಸ್ ಅಂದ್ಕೊಂಡ ಪ್ರಮಾಣದಲ್ಲಿ ಮುಂಗಾರು ಮಳೆ ಬಂದೇ ಇಲ್ಲ. 1.5 ತಿಂಗಳಿಂದ ಮಳೆಗಾಗಿ ಪ್ರಾರ್ಥನೆ ಮಾಡೋದೇ ಆಗೋಗಿದೆ. ಇನ್ನು ಬಿತ್ತನೆ ಕಾರ್ಯ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಹಾಗಾದ್ರೆ ಈ ವರ್ಷ ಮಳೆ ಮತ್ತು ಬೆಳೆಯ ಚಿತ್ರಣ ಹೇಗಿದೆ ಅನ್ನೋದರ ಡೀಟೇಲ್ಸ್ ಇದೆ, ನೋಡೋಣ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕೈಕೊಟ್ಟ ಮುಂಗಾರು. ವರುಣ ದೇವನ ಮುನಿಸಿಗೆ ಅನ್ನದಾತ ಕಂಗಾಲು. ಕೃಷಿ ಚಟುವಟಿಕೆಗಳು ಸಂಪೂರ್ಣ ಸ್ತಬ್ಧ, ಆತಂಕ. ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದ್ದು ಸಕ್ಕರೆನಾಡು ಮಂಡ್ಯ ಜಿಲ್ಲೆಯಲ್ಲೂ ವರುಣ ದೇವನ ಮುನಿಸು ಮುಂದುವರೆದಿದೆ. ಜುಲೈ ತಿಂಗಳು ಕಳೆದ್ರೂ ಮಳೆ ಇಲ್ಲದೆ ಕೃಷಿ ಚಟುವಟಿಕೆಗಳು ಸಂಪೂರ್ಣ ಸ್ತಬ್ಧಗೊಂಡಿವೆ. ಇನ್ನೊಂದೆಡೆ ಕೆಆರ್ಎಸ್ ಜಲಾಶಯ ಭರ್ತಿಯಾಗದ ಹಿನ್ನೆಲೆಯಲ್ಲಿ ಬಿತ್ತನೆ ಕಾರ್ಯ ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ದು ಅನ್ನದಾತ ಕಂಗಾಲಾಗಿದ್ದಾನೆ. ಸಾಮಾನ್ಯವಾಗಿ ಜುಲೈ ತಿಂಗಳಲ್ಲಿ ಮಂಡ್ಯ ಜಿಲ್ಲೆಯ ಭೂಮಿ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರಬೇಕಿತ್ತು. ಆದರೆ ಈ ಬಾರಿ ಕಥೆಯೇ ಬೇರೆ. ಮುಂಗಾರು ಬಿತ್ತನೆ ಮಾಡುವುದಕ್ಕೂ ಮಳೆಯಿಲ್ಲದೆ ಜಮೀನುಗಳು ಬಂಜರು ಭೂಮಿಯಂತೆ ಕಾಣುತ್ತಿವೆ. ಉಳುಮೆ ಮಾಡುವುದಕ್ಕೂ ಮಣ್ಣಿನಲ್ಲಿ ಯಾವುದೇ ತೇವಾಂಶವಿಲ್ಲದಾಗಿದೆ. ರೈತರು ಕೈಯಲ್ಲಿ ಹಣವಿದ್ರೂ ಬಿತ್ತನೆ ಬೀಜ ಹಾಕಲಾಗದೆ ಕಣ್ಣೀರು ಹಾಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಈ ಬಾರಿ ಒಟ್ಟು 2,06,000 ಹೆಕ್ಟೇರ್ ಪ್ರದೇಶಗಳಲ್ಲಿ ಕೃಷಿ ಮಾಡುವ ಗುರಿ ಹೊಂದಲಾಗಿತ್ತು. ಆದರೆ ಮಳೆರಾಯನ ಕೃಪಾಪೋಷಿತ ಹಾಗೂ ಕೆಆರ್ಎಸ್ ಜಲಾನಯನ ಪ್ರದೇಶದ ಅಡಿಯಲ್ಲೂ ನೀರಿಲ್ಲದ ಕಾರಣ ಸದ್ಯ ಕೇವಲ 18,000 ಹೆಕ್ಟೇರ್ ಪ್ರದೇಶಗಳಲ್ಲಿ ಮಾತ್ರ ಕೃಷಿ ಚಟುವಟಿಕೆ ನಡೆದಿದೆ. ಅಂದ್ರೆ ಇದುವರೆಗೂ ಜಿಲ್ಲೆಯಲ್ಲಿ ಕೇವಲ 9% ಮಾತ್ರ ಬಿತ್ತನೆಯಾಗಿದೆ ಎಂಬ ಆತಂಕಕಾರಿ ಅಂಶ ಬೆಳಕಿಗೆ ಬಂದಿದೆ. ಮಂಡ್ಯ ಜಿಲ್ಲೆಯಲ್ಲಿ ನಮಗೆ ಪ್ರಾರಂಭದಲ್ಲಿ ನಮಗೆ ಏಪ್ರಿಲ್ ಮಾಯಲ್ಲಿ ಏನು ಮಳೆ ಆಗುತ್ತೆ, ಅದರಲ್ಲಿ ಪೂರ್ವ ಮುಂಗಾರಿನಲ್ಲಿ ಏನು ಮಳೆ ಆಗುತ್ತೆ ಅದರಲ್ಲಿ ನಮಗೆ ಕೆಲವು ಭಾಗದಲ್ಲಿ ನಮಗೆ ಕೆಲವು ಬೆಳೆಗಳನ್ನ ತಗೊಳ್ತೀವಿ. ಎಸ್ಪೆಷಲಿ ಅದರಲ್ಲಿ ಮುಖ್ಯವಾಗಿ ಬರೋದು ಅಂತ ಹೇಳಿದ್ರೆ ಅಲಸಂದೆ, ಎಳ್ಳು, ಮುಸ್ಕಿನ ಜೋಳ, ಹೆಸರು, ಉದ್ದು ಈ ಥರದ್ದು ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ಬರ್ತದೆ. ಸೊ ಏಪ್ರಿಲ್ನಲ್ಲಿ ಈ ವರ್ಷ ನಮಗೆ 58% ಕೊರತೆ ಆದ್ರಿಂದ ನಮಗೆ ಬಿತ್ತನೆ ಭಾಳಷ್ಟು ಕಮ್ಮಿ ಆಯಿತು. ಇವಾಗ ಕನ್ನಂಬಾಡಿ ಕಟ್ಟೆನೂ ಒಣಗೋಗೈತೆ, ನಾಲೆಲ್ಲೂ ನೀರಿಲ್ಲ. ಇವಾಗ ಬೆಳೆ ಸ್ವಲ್ಪ ಏನೋ ಕಬ್ಬಿತ್ತು, ಅದು ಗೆಡ್ಡೆ ಕಿತ್ತು ಎಲ್ಲ ಬೆಳೆ ಎಲ್ಲ ಒಣಗೋಗೈತೆ. ಇವಾಗ ಆನೆ ಹೊಟ್ಟೆಗೆ 6 ಕಾಸು ಮಜ್ಜಿಗೆ ಕೊಟ್ಟಂಗೆ ಸ್ವಲ್ಪ ನೀರು ಎತ್ತಿದ್ರು ಅದು ಎಟ್ಗೋದಿಲ್ಲ ಕಬ್ಬಿಗೆ. ಇಷ್ಟೊತ್ತಿಗಾಲೇ ನಾವು ಹಾಗೆ ಓದ್ಬಿಟ್ಟು ನೀರು ಗದ್ದೆ ಕಲಿಸ್ತಾ ಇದ್ದೋ. ನಾವು ಆಗಸ್ಟ್ 15 ನಾಟಿ ಮಾಡಬೇಕಾಯ್ತು. ಇವಾಗ ಮಳೆನೂ ಇಲ್ಲ, ಬೆಳೆನೂ ಇಲ್ಲ. ಇವಾಗೆಲ್ಲ ಜಮೀನೆಲ್ಲ ಖಾಲಿ ಬಂದಿದೆ. ಇವಾಗ ನಮಗೂ ಏನು ಕೆಲಸ ಇಲ್ಲ. ಸರ್ಕಾರ ಒಂದು ನಮಗೆ ಪರಿಹಾರ ಕೊಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಜೊತೆಲಿ ನಾವು ಕೇಳ್ಕೊತಾ ಇದ್ದೀವಿ. ಬಳ್ಳಾರಿ ಜಿಲ್ಲೆಯಲ್ಲಿ ಕೈಕೊಟ್ಟ ಮಳೆ. ಕುಡಿಯುವ ನೀರಿಗೂ ಗಣಿ ಜಿಲ್ಲೆ ಜನರ ಪರದಾಟ. ಮಳೆ ಕೊರತೆಯಿಂದ ಬತ್ತಿದ ಜಲಮೂಲಗಳು. ಬಳ್ಳಾರಿ ಜಿಲ್ಲೆಯಲ್ಲಿ ಮಳೆ ಕೈಕೊಟ್ಟಿದ್ರಿಂದ ಜಿಲ್ಲೆಯ ಜನ ಭೀಕರ ಬರಗಾಲಕ್ಕೆ ಸಿಲುಕಿ ಕುಡಿಯುವ ನೀರಿಗೂ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲೆಯಲ್ಲಿ ತೀವ್ರ ಮಳೆ ಕೊರತೆಯಿಂದ ಜಲಮೂಲಗಳು ಬತ್ತಿವೆ. ಇತ್ತ ತುಂಗಭದ್ರಾ ಜಲಾಶಯದಲ್ಲೂ ನೀರಿಲ್ಲದೆ ಕಾಲುವೆಗಳಿಗೆ ನೀರು ಹರಿಸಲು ಸಾಧ್ಯವಾಗಿಲ್ಲ. ಕಾಲುವೆಗೆ ನೀರು ಹರಿಯದ ಕಾರಣ ಕುಡಿಯುವ ನೀರಿನ ಕೆರೆಗಳೆಲ್ಲ ಖಾಲಿಯಾಗಿವೆ. ಕಳೆದ ವರ್ಷ ಜುಲೈ ಮೊದಲ ವಾರದಲ್ಲಿ ಕಾಲುವೆಗೆ ನೀರು ಹರಿಸಲಾಗಿತ್ತು. ಹೀಗಾಗಿ ಕಳೆದ ವರ್ಷ ಇಷ್ಟೊತ್ತಿಗಾಗಲೇ ಕುಡಿಯುವ ನೀರಿನ ಕೆರೆಗಳೆಲ್ಲ ಭರ್ತಿಯಾಗಿದ್ವು. ಆದರೆ ಈ ವರ್ಷ ಜಲಾಶಯದಲ್ಲಿ ಕೇವಲ 30 ಟಿಎಂಸಿ ಮಾತ್ರ ನೀರು ಇದೆ. ನೀರು ಬಿಡದ ಕಾರಣ ಬಳ್ಳಾರಿಯ ಕೊಳಗಲ್ ಕುಡಿಯುವ ನೀರಿನ ಕೆರೆ ಖಾಲಿಯಾಗಿದ್ದು ಕೆರೆಯಲ್ಲಿ ಒಂದು ದಿನಕ್ಕೆ ಮಾತ್ರ ಆಗುವಷ್ಟು ಕುಡಿಯುವ ನೀರು ಇದೆ. ಭೀಕರ ಬರಗಾಲಕ್ಕೆ ಸಿಕ್ಕು ಬಳ್ಳಾರಿ ಜಿಲ್ಲೆಯ ಜನರು ತತ್ತರಿಸಿ ಹೋಗಿದ್ದು, ಬಳ್ಳಾರಿ ಜಿಲ್ಲೆಯಲ್ಲಿ ಮಳೆಯ ಕೊರತೆಯಿಂದಾಗಿ ಬಹುತೇಕ ಜಲಮೂಲಗಳೆಲ್ಲವೂ ಕೂಡ ಬತ್ತಿ ಹೋಗಿರುವಂಥದ್ದು. ಮತ್ತೊಂದು ಕಡೆಗೆ ಕೆರೆಕಟ್ಟೆಗಳೆಲ್ಲವೂ ಕೂಡ ಒಣಗೋಗಿ ಇದೀಗ ಜನರು ಕುಡಿಲಿಕ್ಕೆ ಹನಿ ನೀರಿಗೂ ಸಹಿತ ಪರದಾಡ್ತಕ್ಕಂಥ ಪರಿಸ್ಥಿತಿ ಬಳ್ಳಾರಿ ಜಿಲ್ಲೆಯಲ್ಲಿ ನಿರ್ಮಾಣವಾಗಿದೆ. ನಾನೀಗ ಬಳ್ಳಾರಿ ತಾಲೂಕಿನ ಕೊಳಗಲ್ ಗ್ರಾಮದಲ್ಲಿರ್ತಕ್ಕಂಥ ಕುಡಿಯುವ ನೀರಿನ ಕೆರೆ ಮುಂಭಾಗದಲ್ಲಿದ್ದೀನಿ. ಗಮನಿಸಬಹುದು ನೀವು. ಈ ಒಂದು ಕೆರೆಗೆ ತುಂಗಭದ್ರಾ ಜಲಾಶಯದ HLC ಕಾಲುವೆಯಿಂದ ಈ ಒಂದು ಕೆರೆಗೆ ನೀರನ್ನು ಹರಿಸಲಾಗ್ತಿತ್ತು. ಆದರೆ ಈ ವರ್ಷ ಸದ್ಯ ಜಲಾಶಯದಲ್ಲಿ ಕೇವಲ 28 ಟಿಎಂಸಿ ನೀರು ಮಾತ್ರ ಸಂಗ್ರಹವಾಗಿರೋದ್ರಿಂದ ಇದುವರೆಗೂ ಕಾಲುವೆಗಳಿಗೆ ನೀರನ್ನು ಹರಿಸಿಲ್ಲ. ಇದರ ಪರಿಣಾಮವಾಗಿ ಕೊಳಗಲ್ಲಿರ್ತಕ್ಕಂಥ ಈ ಒಂದು ಕುಡಿಯುವ ನೀರಿನ ಕೆರೆಯೂ ಸಹಿತ ಸಂಪೂರ್ಣವಾಗಿ ಒಣಗೋಗಿರುವಂಥದ್ದು. ಅಂದ್ರೆ ಈಗಾಗಲೇ ಕೊಳಗಲ್ ಗ್ರಾಮದಲ್ಲಿ ಸುಮಾರು ಒಂದು 7 ರಿಂದ 8 ಬೋರ್ವೆಲ್ಗಳಿರುವಂಥದ್ದು. ಆ ಒಂದು ಬೋರ್ವೆಲ್ಗಳ ಜಲವು ಕೂಡ ಸಂಪೂರ್ಣವಾಗಿ ಬತ್ತಿವಾಗಿರುವಂಥದ್ದು. ಮತ್ತೊಂದು ಕಡೆಗೆ ಈ ಒಂದು ಕುಡಿಯುವ ನೀರಿನ ಕೆರೆ ಸಂಪೂರ್ಣವಾಗಿ ಒಣಗೋಗಿದೆ. ಗಮನಿಸಬಹುದು ದೃಶ್ಯಾವಳಿಗಳಲ್ಲಿ. ಇನ್ನು ಒಂದು ದಿನಕ್ಕಾಗುವಷ್ಟು ಮಾತ್ರ ಸದ್ಯ ಕೆರೆಯಲ್ಲಿ ನೀರಿರುವಂಥದ್ದು. ಒಂದು ವೇಳೆ ಈ ನೀರು ಸಹಿತ ಗ್ರಾಮಕ್ಕೆ ಪೂರೈಕೆ ಮಾಡುವಂಥದ್ದು ಸ್ಥಗಿತಗೊಂಡಿದ್ದೆ ಆದರೆ ಕೊಳಗಲ್ಲ ಗ್ರಾಮದ ಜನರು ಹನಿ ನೀರಿಗೂ ಸಹಿತ ಪರದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹೀಗಾಗಿ ಗ್ರಾಮಸ್ಥರು ಕೂಡ ಸಾಕಷ್ಟು ಆತಂಕಕ್ಕೊಳಗಾಗಿರುವಂಥದ್ದು. ಕಳೆದ ವರ್ಷ ಇದೇ ದಿನಕ್ಕೆ ಹೆಚ್ಚು ಕಡಿಮೆ 75 ರಿಂದ 80 ಟಿಎಂಸಿ ನೀರು ಸಂಗ್ರಹವಾಗಿತ್ತು. ಆದರೆ ಈ ಬಾರಿ ಕೇವಲ 20% ಮಾತ್ರ ಜಲಾಶಯ ಅಂದ್ರೆ ಜಲಾಶಯದಲ್ಲಿ ನೀರಿರೋದ್ರಿಂದ ಇದುವರೆಗೂ ಸಹಿತ
ಕಾಲುವೆಗಳ ಮೂಲಕ ನೀರನ್ನು ಹರಿಸಲು ಸಾಧ್ಯವಾಗ್ತಿಲ್ಲ. ಹೀಗಾಗಿ ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂಥ ಜನರು ಕುಡಿಯುವ ನೀರಿಗೆ ಪರದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಕ್ಷಣದಿಂದಲೇ ಟಿಬಿ ಬೋರ್ಡ್ ಅಧಿಕಾರಿಗಳು ಅದ್ರ ಜೊತೆಗೆ ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಬೇಕು. ಕೂಡಲೇ HLC ಕಾಲುವೆಗೆ ನೀರನ್ನು ಹರಿಸೋದ್ರ ಮೂಲಕ ಜನರಿಗಿರ್ತಕ್ಕಂಥ ನೀರಿನ ಅಭಾವವನ್ನ ನೀಗಿಸಬೇಕು ಅನ್ನುವಂಥ ಒತ್ತಾಯವನ್ನ ಜನರು ಮಾಡ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಮುಂಗಾರು ಮಳೆ ಸುಳಿವಿಲ್ಲ, ಕೆರೆಗಳು ಖಾಲಿ, ಆತಂಕದಲ್ಲಿ ಅನ್ನದಾತರು. ದಾವಣಗೆರೆ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಸಂಪೂರ್ಣ ಕೈಕೊಟ್ಟಿದೆ. ವರುಣದೇವನ ಮುನಿಸಿನಿಂದಾಗಿ ಅನ್ನದಾತರು ಈಗ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಳೆ ಅಭಾವದ ಹಿನ್ನೆಲೆ ಜಿಲ್ಲೆಯ ಪ್ರಮುಖ ಕೆರೆ ಕಟ್ಟೆಗಳು ನೀರಿಲ್ಲದೆ ಖಾಲಿಯಾಗುತ್ತಿವೆ. ಇನ್ನು ಕೇವಲ ಒಂದು ವಾರದಲ್ಲಿ ಮಳೆ ಬಾರದೇ ಇದ್ರೆ ಕೃಷಿ ಮಾತ್ರವಲ್ಲದೆ ಕುಡಿಯುವ ನೀರಿಗೂ ಜಿಲ್ಲೆಯಲ್ಲಿ ಭೀಕರ ಹಾಹಾಕಾರ ಸೃಷ್ಟಿಯಾಗುವ ಆತಂಕ ಎದುರಾಗಿದೆ. ಅದರಲ್ಲೂ ದಾವಣಗೆರೆ ತಾಲೂಕಿನ ಬೃಹತ್ ಕೆರೆಗಳಲ್ಲಿ ಒಂದಾದ ಕೊಡಗನೂರು ಕೆರೆ ಈಗ ಸಂಪೂರ್ಣವಾಗಿ ಒಣಗಿ ಹೋಗಿದೆ. ಕೆರೆ ಮರುಭೂಮಿಯಂತಾಗಿರುವುದು ಅನ್ನದಾತರಲ್ಲಿ ಆತಂಕ 100ರಷ್ಟು ಹೆಚ್ಚಿಸಿದೆ. ದೊಡ್ಡ ಕೆರೆ ಇರೋದ್ರಿಂದ ನಮ್ಮ ಸುತ್ತಮುತ್ತ ಹಳ್ಳಿಗಳಿಗೆ ಒಳ್ಳೆ ಇದಾಗುತ್ತೆ. ಆದರೆ ಏನು ಮಾಡ್ತೀವಿ, ನೀರು ಬರದ ಕಾರಣದಿಂದ ಭಾಳ ರೈತರಿಗೆ, ಜಾನುವಾರುಗಳಿಗೆ ತುಂಬ ತೊಂದರೆ ಆಗಿದೆ. ಎಲ್ಲ ಕೆರೆಗಳಿಗೂ ನೀರಿದ್ದು ನಮ್ಮ ಕೆರೆ ನೀರು ಬಂದಿಲ್ಲ ಅಂತಂದು ನಮ್ಮದು ಒಂದು ಭಾಳ ರೈತರಿಗೆ ನಷ್ಟ ಉಂಟು ಮಾಡಿದೆ ಸರ್. ಸುತ್ತಮುತ್ತ ಒಂದು 10-20 ಹಳ್ಳಿಗಳೆಲ್ಲ ಇದು ನಂಬಿಕೆಯಿಂದೆಲ್ಲ ಕೃಷಿ ಇಲಾಖೆ ಎಲ್ಲ ಮಾಡ್ತಾ ಇದ್ದಾರೆ ಸರ್. ಹಂಗಾಗಿ ಇದಕ್ಕೆ ನೀರು ಬರೋ ಕಾರಣದಿಂದ ಎಲ್ಲ ಕಡೆಯಿಂದ ಆ ಕಡೆ ಈ ಕಡೆ 2 ಸೈಡ್ ಪೈಪ್ಲೈನ್ ಮಾಡಿದ್ದಾರೆ, ಆದರೂ ನೀರು ಬರ್ತಿಲ್ಲ. ಒಟ್ಟಾರೆ ಸರ್ಕಾರದ ಯೋಜನೆಗಳು ಕೈಕೊಟ್ಟ ಮೇಲೆ ರೈತರಿಗೆ ಈಗ ದೇವರೇ ಗತಿಯಾಗಿದ್ದು, ಹಳ್ಳಿಗಳಲ್ಲಿ ಮುಗ್ಧ ಅನ್ನದಾತರು ಮಳೆಗಾಗಿ ದೇವರ ಮೊರೆ ಹೋಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಇನ್ನಾದ್ರೂ ವರುಣದೇವ ಕೃಪೆ ತೋರ್ತಾನ ಕಾದ್ ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.